ಕನ್ನಡವನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4,000 ಇವಿಎಂ ಮತ್ತು ವಿವಿಪ್ಯಾಟ್ ಯಂತ್ರಗಳು ಒಂದೇ ಸೂರಿನಡಿ ಸುಟ್ಟು ಬೂದಿಯಾಗಿದೆ. ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಈಗಾಗಲೇ ತೃಣಮೂಲ ಕಾಂಗ್ರೆಸ್ನ ಬಿರುಕು ಬಂಡಾಯದ ಚರ್ಚೆಗಳು ಜೋರಾಗಿರುವಾಗಲೇ ಕೋಲ್ಕತ್ತಾದಿಂದ ಬಂದ ಈ ಒಂದು ಸುದ್ದಿ ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಬೆಚ್ಚಿ ಬೀಳಿಸಿದೆ. ಇದು ಕೇವಲ ಶಾರ್ಟ್ ಸರ್ಕ್ಯೂಟ್ನಿಂದ ನಡೆದಂತಹ ಆಕಸ್ಮಿಕ ಅಪಘಾತನ, ಅಥವಾ ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲದ ಕಡೆ ಭರ್ಜರಿ ಜಯ ಗಳಿಸಿದ ಆಡಳಿತ ಪಕ್ಷದ ಅಸಲಿ ಮುಖವಾಡ ಕಳಚಿ ಬೀಳುತ್ತೆ ಅನ್ನೋ ಭಯದಲ್ಲಿ ನಡೆದ ಸಾಕ್ಷ್ಯನಾಶದ ಮಹಾಪಿತೂರ್ಯ. ಇವತ್ತು ನಾವು ಈ ವಿಡಿಯೋದಲ್ಲಿ ಕೇವಲ ಬೆಂಕಿ ಬಿದ್ದ ಸುದ್ದಿಯನ್ನಷ್ಟೇ ಹೇಳ್ತಾ ಇಲ್ಲ. ಇದರ ಹಿಂದೆ ನಡೆದಿರುವಂತಹ ಕ್ರೊನಾಲಜಿ, ವಿರೋಧ ಪಕ್ಷಗಳ ಗಂಭೀರ ಆರೋಪ ಮತ್ತು ತನಿಖಾ ಸಂಸ್ಥೆಗಳ ಮೇಲಿರುವಂತಹ ಅಪನಂಬಿಕೆಯ ಅಸಲಿ ಕಥೆಯನ್ನ ಬಿಚ್ಚಿಡ್ತೀವಿ. ವಿಡಿಯೋವನ್ನ ಕೊನೆಯವರೆಗೂ ಕೂಡ ನೋಡಿ. ಘಟನೆ ನಡೆದದ್ದು ಕೋಲ್ಕತ್ತಾದ ಅಲಿಪುರದಲ್ಲಿರುವ 9 ಅಂತಸ್ತಿನ ಸರ್ಕಾರಿ ಕಟ್ಟಡದಲ್ಲಿ. ಇಲ್ಲಿ ದಕ್ಷಿಣ 24 ಪರಗಣ ಜಿಲ್ಲಾ ಪರಿಷತ್ ಸೇರಿದಂತೆ ಹಲವು ಕಚೇರಿಗಳಿದ್ವು. ಆದ್ರೆ ಇಲ್ಲಿ ಬೆಂಕಿ ಬಿದ್ದ ಶೈಲಿಯೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇಲ್ಲಿನ ತನಿಖಾಧಿಕಾರಿಗಳಿಗೂ ಕೂಡ ಕನ್ಫ್ಯೂಸ್ ಆಗ್ಬಿಟ್ಟಿದೆ, ಹೇಗೆ ಹೀಗಾಗೋದಕ್ಕೆ ಸಾಧ್ಯ ಅಂತ ಹೇಳಿ. ವಿಜ್ಞಾನದ ನಿಯಮದ ಪ್ರಕಾರ ಬೆಂಕಿ ಕೆಳಗಿಂದ ಮೇಲಕ್ಕೆ ಹರಡಬೇಕು ಅಲ್ವಾ? ಆದ್ರೆ ಇಲ್ಲಿ ಬೆಂಕಿ ಬಿದ್ದದ್ದು 2 ಮತ್ತು 3ನೇ ಮಹಡಿಯಲ್ಲಿ. ಅಲ್ಲಿನ ಸರ್ಕಾರಿ ಕಡತಗಳೆಲ್ಲ ಸುಟ್ಟು ಹೋಗಿದೆ. ಆದ್ರೆ ಆಶ್ಚರ್ಯ ಅಂತ ಹೇಳಿದ್ರೆ ಅದರ ಮಧ್ಯದ 4, 5, 6 ಮತ್ತು 8ನೇ ಮಹಡಿಗಳಿಗೆ ಯಾವುದೇ ರೀತಿಯ ದೊಡ್ಡ ಹಾನಿ ಆಗಿಲ್ಲ. ಆದ್ರೆ ನೇರವಾಗಿ 9ನೇ ಮಹಡಿಯಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸ್ಕೊಂಡಿದೆ. ಅಗ್ನಿಶಾಮಕ ದಳಕ್ಕೆ ಈ ಬೆಂಕಿ ನಂದಿಸೋದಕ್ಕೆ ಬರೋಬ್ಬರಿ 24 ಗಂಟೆ ಬೇಕಾಯ್ತು ಅಂತ ಹೇಳಿದ್ರೆ ಬೆಂಕಿಯ ತೀವ್ರತೆ ಎಷ್ಟಿತ್ತು ಅಂತ ನೀವೇ ಒಮ್ಮೆ ಊಹೆ ಮಾಡಿ. ಹಾಗಾದ್ರೆ ಮಧ್ಯದ ಮಹಡಿಗಳನ್ನ ಬಿಟ್ಟು 9ನೇ ಮಹಡಿಗೆ ಬೆಂಕಿ ಜಂಪ್ ಮಾಡಿದ್ದು ಹೇಗೆ? ಇಲ್ಲೇ ಅಡಗಿದೆ ಅಸಲಿ ರಹಸ್ಯ. ಯಾಕಂದ್ರೆ ಆ 9ನೇ ಮಹಡಿಯಲ್ಲೇ ಇಡಲಾಗಿತ್ತು ಪ್ರಜಾಪ್ರಭುತ್ವದ ಭವಿಷ್ಯ ಬರೆದಿದ್ದ 4,000 ಇವಿಎಂ ಮತ್ತು ವಿವಿಪ್ಯಾಟ್ ಯಂತ್ರಗಳನ್ನ. ಈ ಸುಟ್ಟು ಹೋದ 4,000 ಇವಿಎಂಗಳ ಕತೆ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ. ಇವು ಇತ್ತೀಚೆಗಷ್ಟೇ ಮುಗಿದ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ 10 ಕ್ಷೇತ್ರಗಳಲ್ಲಿ ಬಳಸಲಾಗಿದ್ದಂತಹ ಯಂತ್ರಗಳು. ಯಾವ ಚುನಾವಣೆಯಲ್ಲಿ ಬಿಜೆಪಿ ಯಾರೂ ಊಹಿಸದ ರೀತಿಯಲ್ಲಿ ಭರ್ಜರಿ ಜಯ ಸಾಧಿಸಿತೋ ಅದೇ ಚುನಾವಣೆಯ ಇವಿಎಂಗಳು ಇವು. ಚುನಾವಣೆ ಮುಗಿದು ಫಲಿತಾಂಶ ಬಂದು ಇನ್ನು 1 ತಿಂಗಳು ಕೂಡ ಆಗಿಲ್ಲ, ಅದಾಗ್ಲೇ ಇದು ಸುಟ್ಟು ಕರಕಲಾಗಿದೆ. ಈ ಇಡೀ ಚುನಾವಣೆಯೇ ಮೊದಲಿನಿಂದ ಕೂಡ ಅನುಮಾನದ ಗೂಡಾಗಿತ್ತು. ಚುನಾವಣೆಗೂ ಮುನ್ನವೇ ಸುಮಾರು 90 ಲಕ್ಷ ಮತದಾರರ ಹೆಸರುಗಳನ್ನ ವೋಟರ್ ಲಿಸ್ಟ್ ನಿಂದ ಏಕಾಏಕಿ ಕೈ ಬಿಡಲಾಗಿತ್ತು. ಟಿಎಂಸಿ ಕೂಡ ಇದರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡಿತ್ತು. ಕೊನೆಗೆ ಬೇರೆ ದಾರಿ ಇಲ್ಲದೆ 27 ಲಕ್ಷ ಮತದಾರರು ನೋಡಿ, ನಾವು ಜೀವಂತವಾಗಿದ್ದೀವಿ, ಇದೇ ಅಡ್ರೆಸ್ ನಲ್ಲಿ ಇದ್ದೀವಿ, ನಮ್ಮ ಹೆಸರನ್ನ ಯಾಕೆ ಕಟ್ ಮಾಡ್ತಿದ್ದೀರಾ ಅಂತ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಆದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ದೇಶದ ಜನರನ್ನ ಆಶ್ಚರ್ಯಚಕಿತರನ್ನಾಗಿ ಮಾಡಿತು. ಕೋರ್ಟ್ ಆಗ ಹೇಳ್ತು, ಈ ಬಾರಿ ವೋಟ್ ಹಾಕುತ್ತಿದ್ರೆ ಪರವಾಗಿಲ್ಲ, ಮುಂದಿನ ಬಾರಿ ಹಾಕಿಕೊಳ್ಳಿ, ಈಗ ಚುನಾವಣೆ ಪ್ರಕ್ರಿಯೆ ತಡೆಯಲು ಸಮಯ ಇಲ್ಲ ಅಂತ. ಒಂದೊಂದು ಓಟಿಗೂ ಮೌಲ್ಯವಿರುವ ದೇಶದಲ್ಲಿ 27 ಲಕ್ಷ ಜನರ ಮತದಾನದ ಹಕ್ಕನ್ನ ಎಷ್ಟು ಸುಲಭವಾಗಿ ಕಡೆಗಣಿಸಲಾಯಿತು ನೋಡಿ. ಇನ್ನು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಗುಪ್ತಾ ನೇತೃತ್ವದ ಇಡೀ ಚುನಾವಣಾ ಆಯೋಗವು ಬಿಜೆಪಿಯ ಮೈತ್ರಿ ಪಕ್ಷದಂತೆ ವರ್ತಿಸ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬರ್ತಲೇ ಇತ್ತು. ವಿರೋಧ ಪಕ್ಷಗಳು ಪ್ರಶ್ನೆ ಕೇಳಿದ್ರೆ ಕೆಂಡ ಕಾರುವ ಭೇಟಿಗೆ ಅವಕಾಶವನ್ನ ನೀಡಿದ ಆಯೋಗದ ನಡವಳಿಕೆ ಈ ಇವಿಎಂ ಅವಘಡದ ಬೆನ್ನಲ್ಲೇ ಮತ್ತೆ ಈಗ ಚರ್ಚೆಗೆ ಬಂದಿದೆ. ಈ ಬೆಂಕಿ ಬಿದ್ದ ತಕ್ಷಣ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಅವರು ಒಂದು ಹೊಸ ಸಂಚಲನವನ್ನ ಸೃಷ್ಟಿಸಿದ್ದಾರೆ. ಇವರೊಂದು ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆ ಬಹಳ ನೇರವಾದಂತಹ ಪ್ರಶ್ನೆ. ಇದು ನಿಜವಾಗಿಯೂ ಆಕಸ್ಮಿಕ ಬೆಂಕಿಯೇ, ಅಥವಾ ಬಾಲಿವುಡ್ ಸಿನಿಮಾಗಳಲ್ಲಿ ಪ್ರಮುಖ ಪುರಾವೆಗಳನ್ನ ನಾಶ ಮಾಡೋದಕ್ಕೆ ಸರಿಯಾದ ಸಮಯಕ್ಕೆ ಹೊತ್ತಿಕೊಳ್ಳುವಂತಹ ರಹಸ್ಯಮಯ ಅಗ್ನಿಯೇ ಅಂತ ಪವನ್ ಖೇರಾ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಸ್ವತಃ ಪಶ್ಚಿಮ ಬಂಗಾಳದ ಅಗ್ನಿಶಾಮಕ ಸಚಿವ ಕೌಶಿಕ್ ಚೌಧರಿ ಅವರೇ ತನಿಖೆಯ ಮೊದಲೇ ದೊಡ್ಡ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮಧ್ಯದ ಮಹಡಿಗಳಿಗೆ ಹಾನಿಯಾಗದೆ ನೇರವಾಗಿ ಮೇಲಿನ ಮಹಡಿಗೆ ಬೆಂಕಿ ತಲುಪಿದ್ದು ಹೇಗೆ ಅಂತ ಸ್ವತಃ ಅವರೇ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ.
ರಾಜಕೀಯ ವಿಶ್ಲೇಷಕರ ಪ್ರಕಾರ 10 ಕ್ಷೇತ್ರಗಳ ಸೋಲಿನ ವಿರುದ್ಧ ವಿರೋಧ ಪಕ್ಷಗಳು ಕೋರ್ಟ್ ಮೆಟ್ಟಿಲೇರಿ ಇವಿಎಂ ಮರುಪರಿಶೀಲನೆಗೆ ಅಥವಾ ವಿವಿಪ್ಯಾಟ್ ಚೀಟಿಗಳ ಮತ ಎಣಿಕೆಗೆ ಇಲ್ಲಿ ಒತ್ತಾಯಿಸಬಹುದಾಗಿತ್ತು. ಆದರೆ ಈಗ ಪುರಾವೆಗಳೇ ಇಲ್ಲದಂತೆ ಮಾಡಲಾಗಿದೆ. ಇವಿಎಂ ಹಗರಣದ ಅಸಲಿ ಮುಖ ಹೊರಬರುತ್ತೆ ಎಂಬ ಭಯದಿಂದಲೇ ಈ ಬೆಂಕಿ ಇಡಲಾಯಿತೆ ಅನ್ನುವಂತಹ ಸಂಶಯ ದಿನದಿಂದ ದಿನಕ್ಕೆ ಬಲವಾಗ್ತಾ ಇದೆ. ನೋಡಿ, ಯೂಟ್ಯೂಬ್ ಮತ್ತು ವೆಬ್ ದುನಿಯಾದ ಸ್ವತಂತ್ರ ಪತ್ರಕರ್ತರು ಮತ್ತೊಂದು ಶಾಕಿಂಗ್ ಸತ್ಯವನ್ನ ಹೊರಗೆಳ್ತಿದ್ದಾರೆ. ಅದೇನಂತ ಹೇಳಿದ್ರೆ, ಈ 10 ಕ್ಷೇತ್ರಗಳ ಚುನಾವಣಾ ಪ್ರಕ್ರಿಯೆ ಇವಿಎಂ ಲಾಗಿನ್ ಡೇಟಾ ಮತ್ತು ಕಂಟ್ರೋಲ್ ಯೂನಿಟ್ನ ಡಿಜಿಟಲ್ ಲಾಗ್ಗಳನ್ನ ಹೊಂದಿದ್ದಂತಹ ಸ್ಥಳೀಯ ಸರ್ವರ್ಗಳು ಸಹ ಅದೇ ದಿನ ನಿಗೂಢವಾಗಿ ಡೌನ್ ಆಗಿದ್ವು. ಅಂದ್ರೆ ಒಂದು ಕಡೆ ಮೆಷಿನ್ಗಳು ಸುಟ್ಟು ಕರಕಲಾಗ್ತಾ ಇದ್ರೆ, ಮತ್ತೊಂದು ಕಡೆ ಅದಕ್ಕೆ ಸಂಬಂಧಪಟ್ಟ ಡಿಜಿಟಲ್ ದಾಖಲೆಗಳು ಸಹ ಸರ್ವರ್ನಿಂದ ಮಾಯವಾಗತೊಡಗಿದ್ವು. ಇದು ಕೇವಲ ಕಾಕತಾಳೀಯವಾಗಿ ಇರೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಸಾಕ್ಷ್ಯನಾಶದ ಪ್ಲಾನ್ ಎಷ್ಟು ವ್ಯವಸ್ಥಿತವಾಗಿ ನಡೆದಿದೆ ಅನ್ನೋದಕ್ಕೆ ಇಡೀ ಡಿಜಿಟಲ್ ನೆಟ್ವರ್ಕ್ ಏಕಕಾಲದಲ್ಲಿ ಕೊಲ್ಯಾಪ್ಸ್ ಆಗಿದ್ದೇ ದೊಡ್ಡ ಸಾಕ್ಷಿ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಜನ ಮಾತನಾಡಿಕೊಳ್ತಾ ಇದ್ದಾರೆ. ಅಸಲಿಗೆ ವಿರೋಧ ಪಕ್ಷಗಳು ಕೇವಲ ಇವಿಎಂ ಯಂತ್ರಗಳನ್ನ ಮಾತ್ರ ಇಲ್ಲಿ ನಂಬಿರ್ಲಿಲ್ಲ ವೀಕ್ಷಕರೇ. ಅವರಿಗೆ ಇವಿಎಂ ಜೊತೆಗೆ ವಿವಿಪ್ಯಾಟ್ ಸ್ಲಿಪ್ಗಳ ಮೇಲೂ ಕೂಡ ದೊಡ್ಡ ನಂಬಿಕೆ ಇತ್ತು. ಯಾಕಂತ ಹೇಳಿದ್ರೆ, ಮತದಾರರು ತಾವು ಯಾರಿಗೆ ಓಟ್ ಹಾಕಿದ್ದಾರೋ ಆ ಸ್ಲಿಪ್ ಈ ವಿವಿಪ್ಯಾಟ್ ಬಾಕ್ಸ್ ನ ಒಳಗೆ ಬಿದ್ದಿರ್ತದೆ. ಮುಂದೆ ಒಂದು ವೇಳೆ ಚುನಾವಣೆಯಲ್ಲಿ ಏನಾದ್ರೂ ಹಗರಣ ನಡೆದಿದೆ ಅಂತ ಹೇಳಿ ಕೋರ್ಟ್ಗೆ ಹೋದ್ರೆ ಇದೇ ವಿವಿಪ್ಯಾಟ್ ಸ್ಲಿಪ್ಗಳು ಅತಿ ದೊಡ್ಡ ಬ್ರಹ್ಮಾಸ್ತ್ರ ಆಗಿರ್ತಾ ಇದ್ವು. ಇದೇ ಕಾರಣಕ್ಕೆ ನೋಡಿ, ಜರ್ಮನಿ ಮತ್ತು ನೆದರ್ಲ್ಯಾಂಡ್ ನಂತಹ ಮುಂದುವರಿದ ದೇಶಗಳಲ್ಲಿ ಇವಿಎಂ ಯಂತ್ರಗಳನ್ನೇ ಬ್ಯಾನ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿನ ಜನ ಇವಿಎಂ ಯಂತ್ರಕ್ಕಿಂತ ಕೈಯಲ್ಲಿ ಎಣಿಸುವ ಪೇಪರ್ ಸ್ಲಿಪ್ಗಳನ್ನೇ ಹೆಚ್ಚಾಗಿ ನಂಬ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ವಿರೋಧ ಪಕ್ಷಗಳು ಈ ವಿವಿಪ್ಯಾಟ್ ಸ್ಲಿಪ್ಗಳನ್ನ ಎಣಿಕೆ ಮಾಡಿ ಅಂತ ಎಷ್ಟು ಗೋಗರೆದ್ರೂ ಕೂಡ ಅದಕ್ಕೆ ಮೊದಲಿನಿಂದ ಕೂಡ ತಡೆ ಒಡ್ಡಲಾಗ್ತಾ ಇದೆ. ಈಗ ಅದರ ಕ್ಲೈಮ್ಯಾಕ್ಸ್ ನೋಡಿ. ಕೋಲ್ಕತ್ತಾದಲ್ಲಿ ಬಿದ್ದ ಈ ನಿಗೂಢ ಬೆಂಕಿಯಲ್ಲಿ ಆ 10 ಕ್ಷೇತ್ರಗಳ ಲಕ್ಷಾಂತರ ವಿವಿಪ್ಯಾಟ್ ಸ್ಲಿಪ್ಗಳು ಕೇವಲ ಒಂದೇ ಒಂದು ಗಂಟೆಯಲ್ಲಿ ಸುಟ್ಟು ಬೂದಿಯಾಗಿ ಹೋಗಿದೆ. ಇದರ ಅರ್ಥ ಇಷ್ಟೇ ಫ್ರೆಂಡ್ಸ್, ಇನ್ನು ಮುಂದೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಜನಪ್ರತಿನಿಧಿಗಳಾಗ್ಲಿ ಅಥವಾ ಸ್ವತಃ ಕೋರ್ಟೇ ಬಯಸಿದ್ರು ಸಹ ಮರು ಎಣಿಕೆ ಮಾಡೋದಕ್ಕೆ ಇಲ್ಲಿ ಯಾವುದೇ ಪೇಪರ್ ಕಾಗದವೂ ಉಳಿದಿಲ್ಲ. ಸಾಕ್ಷ್ಯವನ್ನೇ ಇಲ್ಲದಂತೆ ಮಾಡಿ ಇವಿಎಂ ಹಗರಣದ ಅಸಲಿ ಸತ್ಯವನ್ನ ಶಾಶ್ವತವಾಗಿ ಹೂತು ಹಾಕಲು ಇದಕ್ಕಿಂತ ಪಕ್ಕಾ ಪ್ಲಾನ್ ಇನ್ನೇನಿರೋದಕ್ಕೆ ಸಾಧ್ಯ ಹೇಳಿ? ಕೊನೆಯದಾಗಿ ಸಾರ್ವಜನಿಕವಾಗಿ ನಾವು ಕೇಳಬೇಕಾಗಿರುವಂತಹ ಅತಿ ದೊಡ್ಡ ಒಂದು ಪ್ರಶ್ನೆ ಇದೆ. ಒಂದೊಂದು ಇವಿಎಂ ಮತ್ತು ವಿವಿಪ್ಯಾಟ್ ಯಂತ್ರಗಳನ್ನ ತಯಾರಿಸಲು ಈ ದೇಶದ ಪ್ರಾಮಾಣಿಕ ತೆರಿಗೆದಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಬಳಕೆ ಆಗಿರ್ತದೆ. ಇಷ್ಟೊಂದು ಭದ್ರತೆ ಇರುವ, ಸಿಸಿಟಿವಿ ಕಣ್ಗಾವಲು ಇರುವ ಮತ್ತು 24 ಗಂಟೆ ಸೆಕ್ಯೂರಿಟಿ ಗಾರ್ಡ್ಗಳಿರುವ ಹೈ ಪ್ರೊಫೈಲ್ ಸರ್ಕಾರಿ ಕಟ್ಟಡದಲ್ಲಿ 4000 ಯಂತ್ರಗಳನ್ನ ಯಾವುದೇ ಕನಿಷ್ಠ ಅಗ್ನಿಶಾಮಕ ಮುನ್ನೆಚ್ಚರಿಕೆ ಇಲ್ಲದೆ ಒಂದೇ ಜಾಗದಲ್ಲಿ ಕುರಿಗಳ ತರ ತುಂಬಿಟ್ಟದ್ದು ಯಾಕೆ ಹಾಗಾದ್ರೆ? ಒಂದ್ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದೇ ನಿಜ ಅಂತ ಆದ್ರೆ ಇಷ್ಟು ದುಬಾರಿ ಮತ್ತು ಸೂಕ್ಷ್ಮವಾದ ಯಂತ್ರಗಳನ್ನ ರಕ್ಷಿಸೋದಕ್ಕೆ ಅಲ್ಲಿ ಕನಿಷ್ಠ ಆಟೋಮೆಟಿಕ್ ವಾಟರ್ ಸ್ಪ್ರಿಂಕ್ಲರ್ಗಳು ಕೂಡ ಕೆಲಸ ಮಾಡ್ಲಿಲ್ವಾ? ಈ ಬೇಜವಾಬ್ದಾರಿತನಕ್ಕೆ ಹೊಣೆ ಯಾರು? ಆದ್ರೆ ಇಲ್ಲಿ ಯಾರಿಗೂ ಹೊಣೆಗಾರಿಕೆ ಬೇಕಿಲ್ಲ, ಯಾರು ಉತ್ತರವನ್ನ ಕೊಡೋದು ಸಹ ಇಲ್ಲ. ಯಾಕಂತ ಹೇಳಿದ್ರೆ ಇಡೀ ವ್ಯವಸ್ಥೆಯೇ ಈಗ ಒಂದು ಪಕ್ಷದ ಅಡಿಯಾಳಾಗಿ ನಿಂತಿರುವಾಗ ಜನರ ಹಣ ಬೂದಿಯಾದ್ರೆ ಅವರಿಗೆ ಆಗ್ಬೇಕಾಗಿರೋದಾದ್ರೂ ಏನು ಅಲ್ವಾ? ಸದ್ಯಕ್ಕೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ವಿಧಿವಿಜ್ಞಾನ ತಂಡ ತನಿಖೆಯನ್ನ ನಡೆಸ್ತಾ ಇದೆ. ಆದ್ರೆ ಈ ದೇಶದ ಇಂದಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಇಲ್ಲಿನ ತನಿಖಾ ಸಂಸ್ಥೆಗಳಾಗ್ಲಿ ಅಥವಾ ಚುನಾವಣಾ ಆಯೋಗವಾಗ್ಲಿ ಸತ್ಯವನ್ನ ಹೊರಗೆ ತರುತ್ತೆ ಅನ್ನುವಂತಹ ಒಂದು ಕನಿಷ್ಠ ಭರವಸೆ ಪ್ರತಿಪಕ್ಷಗಳಿಗೂ ಇಲ್ಲ, ದೇಶದ ಜನರಿಗೂ ಉಳಿದಿಲ್ಲ. ತಮಗೆ ತಾವೇ ಕ್ಲೀನ್ ಚಿಟ್ ಕೊಟ್ಟುಕೊಳ್ಳುವ ವ್ಯವಸ್ಥೆ ಜಾರಿಯಲ್ಲಿದೆ. ಗೆಲ್ಲುವುದಕ್ಕೆ ಸಾಧ್ಯವೇ ಇಲ್ಲದ ಕಡೆ ಬಿಜೆಪಿ ಹಾಗಾದ್ರೆ ಗೆದ್ದಿದ್ದು ಹೇಗೆ? ವಿವಿಪ್ಯಾಟ್ ಸ್ಲಿಪ್ಗಳು ಸುಟ್ಟು ಹೋದ ನಂತರ ಈಗ ಚುನಾವಣಾ ಪಾರದರ್ಶಕತೆಯನ್ನ ಸಾಬೀತುಪಡಿಸೋದಾದ್ರೂ ಹೇಗೆ? 4000 ಇವಿಎಂಗಳ ಬೂದಿಯ ಜೊತೆಗೆ ಭಾರತದ ಪ್ರಜಾಪ್ರಭುತ್ವದ ಆಶಯಗಳು ಸುಟ್ಟು ಹೋಗಿವೆಯೇ? ನಿಮ್ಗೇನನ್ಸುತ್ತೆ? ಇದು ಕೇವಲ ಶಾರ್ಟ್ ಸರ್ಕ್ಯೂಟಾ ಅಥವಾ ಸಾಕ್ಷ್ಯ ನಾಶದ ಪಕ್ಕಾ ಪ್ಲಾನ್ಡ್ ಷಡ್ಯಂತ್ರನ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.